ನಿಮ್ಮ ಪುಟ್ಟನಂಜನ ಹುಟ್ಟು ಹಬ್ಬ ಅಮ್ಮ ಇವತ್ತು. ಪುಟ್ಟ ಮಲ್ಲಿಯಾಗಿ ಉಮಾಶ್ರೀ ಅವರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೈಕ್ ಕೊಡಿ. ನನ್ನ ಪ್ರೀತಿಯ ರವಿಗೆ ಹೃತ್ಪೂರ್ವಕವಾದಂತಹ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ರವಿ ನನ್ನ ಪ್ರೀತಿ, ರಾಜಣ್ಣ ನನ್ನ ಭಕ್ತಿ. ಪ್ರೀತಿ ಮತ್ತು ಭಕ್ತಿ, ಕ್ರೇಜಿ ಮತ್ತು ಬ್ರಹ್ಮ ಇಬ್ಬರೂ ಇದ್ದಾರೆ. ಸೊ ಹಾಗಾಗಿ ನನಗೆ ಇದಕ್ಕಿಂತಲೂ ಭಾಗ್ಯ ಏನು ಬೇಕು? ರಂಗಭೂಮಿಯಲ್ಲಿ ಬೆಳವಣಿಗೆಗೆ ಕಾರಣಕರ್ತರಾದಂಥ ಅನೇಕರಿದೆ. ನಮ್ಮ ಅಣ್ಣ ನಂಗೆ ತುಂಬ ಮುಖ್ಯ ಆಗ್ತಾರೆ. ಸಿನಿಮಾ ರಂಗದಲ್ಲಿ ಬೆಳೀತಾ 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 ಒಂದು ಉತ್ತಮವಾದಂಥ ಪಾತ್ರವನ್ನು ಪಡ್ಕೊಂಡು ಮತ್ತಷ್ಟು ನನ್ನನ್ನು ಮೇಲೆ ಕೀರ್ತಿಯನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ನೀಡಿದಂಥ ನನ್ನ ರವಿ. ಇದಕ್ಕಿಂತಲೂ ಈ ಇಬ್ಬರೂ ಕೂಡ ಸಮ್ಮಿಲನವಾಗ್ತಕ್ಕಂತಹ ಇಂಥ ವೇದಿಕೆಯಲ್ಲಿ ನೋಡೋದೇ ನನ್ನ ಭಾಗ್ಯ. ಖುಷಿ ಆಗ್ತಾ ಇದೆ. ರವಿ ತುಂಬ ತುಂಬ ವರ್ಷಗಳು ಆರೋಗ್ಯವಾಗಿ ನಮ್ಮ ಜೊತೆಲಿ ಇರಲಿ ಅಂತ ನಾನು ಹಾರೈಸ್ತೀನಿ. ಅದು ಯಾವ ಕಾಲದಲ್ಲಿ ಅವನ್ನ ಕನಸುಗಾರ ಅಂತ ಕರೆದ್ರೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಕನಸುಗಾರನೇ. ಈ ಎರಡೂ ಜೀವಗಳು ಕೂಡ 80 ಮತ್ತು 90ರ ದಶಕದಲ್ಲಿ ಕೊಟ್ಟಂತಹ ಕೊಡುಗೆಗಳು ಬಹಳ ಶ್ರೇಷ್ಠವಾದಂತಹ ಕೊಡುಗೆಗಳನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂಥದ್ದು ತುಂಬ ಹೆಮ್ಮೆ ಅನಿಸುತ್ತೆ. ಈಗ ಕೂತ್ಕೊಂಡು ನಾನು ಹೇಳ್ತಾ ಇದ್ದೆ, ಈಗಿನ ಎಲ್ಲ ರೆಡಿ ಫುಡ್ಸ್ ಮ್ಯೂಸಿಕ್ ಅಂತಂದರೆ ಒಂದು ಬಟನ್ ಒತ್ತಿದ್ರೆ ಸಾಕು ನಿಮ್ಗೆ ಏನೇನು ಬೇಕು ಎಲ್ಲ ಮ್ಯೂಸಿಕ್ಕು ಸಿಗ್ತಾ ಹೋಗುತ್ತೆ. ಆದರೆ ಇವತ್ತು ಅಣ್ಣ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇಟ್ಕೊಂಡು ಹೋಗಿ ಹಾಡುಗಳನ್ನ ಕೇಳ್ತಾ ಇದ್ರೆ ನಂಗೆ ಯಾವುದೋ ಒಂದು ಲೋಕದಲ್ಲಿ ಒಂದು 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 ವಿಹರಿಸಿದ ಹಾಗೆ ನನಗೆ ಸಂಗೀತ ಲೋಕದ ಆ ಇನ್ಸ್ಟ್ರೂಮೆಂಟ್ ಲೈವ್ ಇದೆಯಲ್ಲ, ಅದು ಎಷ್ಟು ಆನಂದ ಕೊಡುತ್ತೆ ಅಂದರೆ ಅಷ್ಟು ಆನಂದ ಕೊಡುತ್ತೆ ನಮಗೆ. ಸೊ ಹಾಗಾಗಿ ರಾಜಣ್ಣ, ನೀವು ಅಷ್ಟೇ ತುಂಬ ಯಾವಾಗೂ ನಗುಮುಖ. ರಾಜಣ್ಣ ನಗೋದೇ ನಗೋದು, ಇಷ್ಟು ಚಂದ ನಗಿಸ್ತಾರೆ ಮತ್ತು ನಗ್ತಾರೆ. ಅವರ ನಗು ನಿರಂತರವಾಗಿ ಜೀವನ ಪರ್ಯಂತ ಹಾಗೆಯೇ ಉಳಿಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ರವಿ ಆತನ ಕನಸುಗಳು ಏನೇನಿದೆಯೋ ಅದೆಲ್ಲವೂ ಈಡೇರಬೇಕು. ಭಗವಂತ ನಿಜವಾಗ್ಲೂ ಕೂಡ ಆತನಿಗೆ ರವಿ ಬಗ್ಗೆ ಕಾಳಜಿ ಕಕ್ಲಾತಿ ಅನ್ನೋದನ್ನಿದ್ರೆ ಬಹಳ ದೊಡ್ಡ ಕನಸುಗಳನ್ನು ಇಟ್ಕೊಂಡಿರ್ತಕ್ಕಂಥ ರವಿ ಕನಸುಗಳು ಬೇಗ ಈಡೇರಬೇಕು. ಕನ್ನಡದ ಜನತೆ ಮತ್ತಷ್ಟು ರವಿನ ಎತ್ತರಕ್ಕೆ ಶ್ರೇಷ್ಠತೆಗೆ ಮಟ್ಟಕ್ಕೆ ತಗೊಂಡು ಬಿಡೋ ಹಾಗೆ ಆಗಬೇಕು. ಆ ದಿನಗಳು ಬೇಗ ಬರಲಿ, ಆ ಯಶಸ್ಸು ಇನ್ನೂ ಹೆಚ್ಚು ಸಿಗಲಿ ಅಂತ ನಾನು ಕಾತರನಾಗಿದ್ದೇನೆ. ಭಗವಂತ ಅದನ್ನು ಕೈಪಾಲಿಸಬೇಕು ಅಂತ ನಾನು ಕೇಳ್ಕೊತೀನಿ ಭಗವಂತ. ತುಂಬ ಒಳ್ಳೆಯ ಮಾತು. ಒಬ್ಬ ಕಲಾವಿದ ತನ್ನ ಹೃದಯದಿಂದ ಆಶೀರ್ವಾದ ಮಾಡಿದ್ದಾರೆ ಸರ್. ಅವಳೇನು ಸಾಮಾನ್ಯ ಅಲ್ಲ ಸರ್. ಈ ದೇಶದಲ್ಲಿ ಒಬ್ಬ ಮಹಿಳೆ 0 ಟಾಪ್ ಕ್ಲಾಸ್ವರೆಗೂ ಹೋರಾಡಿಕೊಂಡು ಬರೋದು ಎಷ್ಟು ಕಷ್ಟದ ಕೆಲಸ ಆಗೋದು. ನೀವು ಉಮಾಶ್ರೀ ನೋಡಿದ್ರೆ ಗೊತ್ತಾಗುತ್ತೆ. ಆಕೆಯ ಹೋರಾಟ ಇದೆಯಲ್ಲ, ಬಹಳ ದೊಡ್ಡ ಹೋರಾಟ. ಆಕೆ ಮಾಸ್ ಹೃದಯದಲ್ಲಿ ನೆಲೆಸಿರುವ ದೇವತೆ, ಕ್ಲಾಸ್ ಹೃದಯದಲ್ಲಿ ನೆಲೆಸಿರುವ ಕಲಾದೇವತೆ, ಅಷ್ಟಲ್ಲದೆ ಟಾಪ್ ಕ್ಲಾಸ್ ಹೃದಯದಲ್ಲಿ ನೆಲೆಸಿರುವ ನಟಿ, ಕಲಾವಿದೆ. ಧನ್ಯವಾದಗಳು ಅಣ್ಣ. ಎಲ್ಲ ನಮ್ದಲ್ಲದೆ ಅಲ್ಲ, ಇದೆಲ್ಲವೂ ಕೂಡ ನೀವೆಲ್ಲರೂ ಕಟ್ಟಿಕೊಟ್ಟಿರ್ತಕ್ಕಂಥ ಬುದ್ಧಿ ಅಣ್ಣ. ಅದನ್ನು ಸಿನಿಮಾ ಒಬ್ಬನಿಂದ ಆಗಲ್ಲ, ಆದರೆ ಒಬ್ಬನಿಲ್ಲದೆ ಸಿನಿಮಾ ಆಗಲ್ಲ. ಒಬ್ಬನಿಂದ ಸಿನಿಮಾ ಆಗಲ್ಲ, ಯಾವೊಬ್ಬ ಇಲ್ಲಿದ್ರೂ ಸಿನಿಮಾ ಆಗಲ್ಲ. ಇಂಥ ಸಿನಿಮಾ ರಂಗದಲ್ಲಿ ನೀನು ಒಂದೊಂದೇ ಹೆಜ್ಜೆ ಇಟ್ಟು ಮಹಿಳೆಯ ಎಂಪವರ್ಮೆಂಟ್ಗೆ ನೀನು ಸಾಕ್ಷಿ. ಮಹಿಳೆ ಎಂಪವರ್ಮೆಂಟ್ಗೆ
ಒಂದು ದೊಡ್ಡ ಚಪ್ಪಾಳೆ ಕೊಡಬೇಕು ಈ ಕಲಾವಿದರಿಗೆ. ಟ್ರೂ ಇನ್ಸ್ಪಿರೇಷನ್ ಉಮಾಶ್ರೀ ಅಮ್ಮಂಗೆ ಬರಲಿ ಚಪ್ಪಾಳೆ. ಧನ್ಯವಾದಗಳು ಅಣ್ಣ, ಧನ್ಯವಾದಗಳು ತಮಗೆ. 0 to ಏನೋ ಒಂದು ಯಾವುದೋ ಸಂಖ್ಯೆ ಹೇಳೋಣ ಬೇಕಾಗವೆ. ನೀವು ಅಷ್ಟೇ, ಇವರು ಅಷ್ಟೇ. ಅಪ್ಪ ಏನೇ ಸಂಪಾದನೆ ಮಾಡಿರ್ಬೋದು, ರವಿಚಂದ್ರ ಅವ್ರ ತಂದೆಯವರು, ವೀರಪ್ಪಾಜಿಯವರು ಎಷ್ಟೇ ಸಂಪಾದನೆ ಮಾಡಿ, ಎಷ್ಟೇ ಕೋಟಿಗಟ್ಟೆ ಆಸ್ತಿ ಮಾಡಿ ಕೊಟ್ಟಿದ್ರು ಕೂಡ ಅದನ್ನ ಇಟ್ಕೊಂಡು ಇವ್ರ ಮುಂದೆ ಬರಲ್ಲ. ಇವ್ರ ಸ್ವಯಂ ಪ್ರತಿಭೆ, ಇವರ ಸ್ವಯಂ ಕೃಷಿ, ಹಗಲು ರಾತ್ರಿ ಹುಚ್ಚನ ತರ ಒಬ್ಬನೇ ಕೂತು ಸಂಸಾರ, ಮಕ್ಕಳು, ಇನ್ನೊಂದು ಮತ್ತೊಂದು ಎಲ್ಲವನ್ನೂ ಮರೆತು ಇಡೀ ಚಿತ್ರವನ್ನೇ ಪ್ರೀತಿಸ್ತಾ 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 ಬದುಕನ್ನ ಸವಿಸಿದಂತಹ ಒಬ್ಬ ಏನು ಹೇಳ್ಬೋದು ನನಗೆ ಗೊತ್ತಾಗ್ತಾ ಇಲ್ಲ. ಸ್ಟಾರ್ ಅಲ್ಲಪ್ಪ, ಅದಕ್ಕಿಂತಲೂ ಎತ್ತರವಾದ್ದೇನಾದ್ರೂ ಹೇಳಿದ್ರೆ ಸ್ಟಾರ್ ಅಲ್ಲ, ಅದಕ್ಕಿಂತಲೂ ಎತ್ತರವಾದಂಥ ಒಂದು ಕಲಾ ದೇವತೆಯ ಪುತ್ರ. ನಂಗೆ ತುಂಬ ತುಂಬ ಕಷ್ಟ ಅನಿಸುತ್ತೆ ಮತ್ತು ಇಷ್ಟನೂ ಆಗತ್ತೆ ಎಲ್ಲವನ್ನೂ ಹೇಳೋದಕ್ಕೆ. ಒಂದು ಕಡೆ ಶ್ರೀಮಂತಿಕೆಯನ್ನು ಕಂಡಂಥವ್ರು, ಬಹಳ ದೊಡ್ಡ ಶ್ರೀಮಂತಿಕೆಯನ್ನು ಕಂಡು ಹುಟ್ಟಿದಂಥ ಹುಡುಗ, ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರೆತು ಅದೆಷ್ಟು ಟೆಕ್ನಿಷಿಯನ್ಸ್ಗೆ ಇವತ್ತು ಚಿತ್ರಜಗತ್ತದಲ್ಲಿ ಬೆಳಗೋಕ್ಕೆ ಅವಕಾಶ ಮಾಡಿಕೊಟ್ರು, ಅದೆಷ್ಟು ಕಲಾವಿದರಿಗೆ ಅವಕಾಶ ಮಾಡಿಕೊಟ್ರು, ಅದೆಷ್ಟು ಒಳ್ಳೆಯ ಸಿನಿಮಾಗಳನ್ನು, ಹಾಡುಗಳನ್ನು ಬರೆದ್ರು. ಆ್ಯಂಡ್ ಬರೀ ನಟನಾಗಿ ಉಳಿಲಿಲ್ಲ, ನಿರ್ದೇಶಕ ಆದರು, ಸಂಗೀತಗಾರ ಆದರು, ಮ್ಯೂಸಿಕ್ ಮಾಡ್ತಾ ಹೋದರು, ಬರಹಗಾರ ಆದರು, ವರ್ಸಟೈಲ್ ಆಗ್ತಾ ಆಗ್ತಾ ಬೆಳೆದಿದೆಯಾ. ಇದು ಸ್ವಯಂ ಕೃಷಿ. ತನ್ನ ಆಸ್ತಿ ಅಂದರೆ ಅಪ್ಪ ಕೊಟ್ಟಿದ್ದಲ್ಲ, ತಾನೇ ಸ್ವತಃ ಗಳಿಸಿದ ಇಷ್ಟೂ ಆಸ್ತಿ ನಮ್ಮ ರವಿಚಂದ್ರನ್ ಜೊತೆ ಇದೆ ಅಂದರೆ ತಪ್ಪಾಗಲಾರದು.